ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನೋಡಿ ನಾನು ಒಂದು ಅರಳಿದೆ ಅಲ್ವಾ, ಅರಳಿಂದ ಒಂದು ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಸುಲಭ ಮತ್ತು ಸರಳವಾಗಿರುತ್ತದೆ. ಇದು ಹೊಸ ರೀತಿಯಲ್ಲಿರುತ್ತದೆ ನೋಡಿ. ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನು ನೋಡಿ. ಒಂದು ಬೌಲ್ ಅರಳನ್ನು ತಗೊಂಡ್ರೆ ನೋಡಿ, ಈ ಅರಳಲ್ಲಿ ಕ್ಲೀನ್ ಮಾಡಿ ಇಟ್ಕೊಬೇಕಾಗುತ್ತೆ. ಇದರಲ್ಲಿ ಮೇಲೆ ನೋಡಿ ಈ ರೀತಿ ಇರುತ್ತಲ್ವ, ಅದನ್ನೆಲ್ಲ ತೆಗಿಬೇಕು ನೋಡಿ, ಇಲ್ಲ ಅಂದರೆ ಟೇಸ್ಟ್ ಆಗೋಲ್ಲ ನಮ್ಮ ಸ್ವೀಟು. ಭತ್ತ ಇರುತ್ತಲ್ವ ಅದನ್ನ ತೆಗೆದುಬಿಡ್ಬೇಕಾಗುತ್ತೆ. ಆ ರೀತಿಯಾಗಿ ಆರಿಸಿ ಇಟ್ಕೊಬೇಕಾಗುತ್ತೆ ನೋಡಿ. ಮತ್ತು 1/4 ಬೌಲಷ್ಟು ಸಕ್ಕರೆ ಮತ್ತು ಏಲಕ್ಕಿ ಪುಡಿ, ಮತ್ತು 2 ಚಮಚ ಚಿರೋಟಿ ರವೆ, ಮತ್ತು ಅರ್ಧ ಬೌಲಷ್ಟು ಮೈದಾ ಹಿಟ್ಟು. ಇವಾಗ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕೈಯಲ್ಲಿ ಹಿಂಡಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನೋಡಿ. ಈ ರೀತಿ ನೀರು ಹಾಕಿಬಿಟ್ಟು ನೀರಲ್ಲಿ ಅರಳನ್ನು ಹೀಗೆ ಹಿಂಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನೋಡಿ. ಈ ಚಿರೋಟಿ ರವೆ ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನೋಡಿ. ಅರಳನ್ನು ರವೆ ಮತ್ತು ಅರಳನ್ನು ಮಿಕ್ಸಿ ಮಾಡಿದಾಗ ಈ ರೀತಿ ಆಗುತ್ತೆ ನೋಡಿ. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕ್ಬಿಟ್ಟು ಮತ್ತು ಅದಕ್ಕೆ ಏಲಕ್ಕಿ ಪುಡಿ ಬಿದ್ದಿದೆ ನೋಡಿ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಾಯಿಸ್ಕೋಬೇಕಾಗುತ್ತೆ. ಈ ಸಕ್ಕರೆ ಮತ್ತು ಇದು ಎಲ್ಲ ಸ್ವಲ್ಪ ಮೆತ್ತಗಿರೋದೆಲ್ಲ ಗಟ್ಟಿ ಆಗೋ ಥರ ಮಾಡ್ಕೋಬೇಕು ನೋಡಿ. ಈ ಥರ ಒಂದು 5 ನಿಮಿಷದಲ್ಲೇ ಸಕ್ಕರೆ ಪಾಕದೊಂದಿಗೆ ಈ ರೀತಿ ಆಗುತ್ತೆ ನೋಡಿ. ಬಿಸಿ ಇದೆ, ಈ ಥರ ಆಗುತ್ತೆ. ಇದು ಸ್ವಲ್ಪ ಆರಬೇಕು. ಇದು ಇನ್ನೂ ಒಂದು 5 ನಿಮಿಷ ತಣ್ಣಗಾಗಬೇಕಾಗುತ್ತೆ, ತುಂಬ ಬಿಸಿ ಇದೆ. ಅಷ್ಟರಲ್ಲೇ ಮತ್ತೊಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ, ಏನು ಅಂದರೆ ಈ ಒಂದು ಸ್ವೀಟ್ ಮಾಡಿಟ್ಕೊಂಡಿದ್ದೀವಲ್ವ ಅದು ಇದರಲ್ಲಿ ಅದ್ಬಿಟ್ಟು ಕರಿಯೋದು. ಆ ಥರ ಗಟ್ಟಿ ಹದಕ್ಕೆ ಹಿಟ್ಟು ಕಲಸಿಟ್ಕೋಬೇಕಾಗುತ್ತೆ ನೋಡಿ. ಇವಾಗ ಇದು ಈ ಹದಕ್ಕೆ ಬರಬೇಕು. ಅಂದರೆ ನಾವು ಬೋಂಡ ಬಜ್ಜಿ ಕರಿತೀವಲ್ವ ಆ ಥರ ನೋಡಿ. ಮತ್ತೊಂದು ಕಡೆ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಇಡೋಣ ಬನ್ನಿ. ಈ ಕಡೆ ನೋಡಿ ಇದು ಆರಿದೆ. ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಬೇಕಾಗುತ್ತೆ ನೋಡಿ. ನಮಗೆ ಯಾವ ಆಕಾರ ಬೇಕೋ ಆ ಥರ ಮಾಡಿಕೊಂಡು ಇದರಲ್ಲಿ ಹೀಗೆ ಹಾಕಿ ಇದನ್ನು ಕರಿಯೋದು ನೋಡಿ. ಇವಾಗ ಹಾಕಿದ್ದೀನಿ. ಈ ಥರ ಹಚ್ಕೋಬೇಕು ಮತ್ತು ಹೀಗೆ ಹಾಕ್ಕೋಬೇಕು. ಈ ಥರ ಹಿಟ್ಟಲ್ಲಿ ಈಗ ಹತ್ಕೋಬೇಕು, ಚೆಂದಾಗಿ ಮುಳುಗಿಸ್ಬಿಟ್ಟು ಆಮೇಲೆ ಬಾಣಲಿಗೆ ಹಾಕಿ ಕರಿಬೇಕು. ಸಣ್ಣ ಉರಿ ಇರಬೇಕಾದ್ರೆ ಮತ್ತು ಕರಿಯೋದಕ್ಕೆ ಹಾಕಿದ ತಕ್ಷಣ ನಾವು ಹೀಗೆ ಜಾಲರಿಯಿಂದ ಹೀಗೆ ಮಾಡಬಾರ್ದು. ಸ್ವಲ್ಪ ಅದು ಎಣ್ಣೆಯಲ್ಲೇ ಸ್ವಲ್ಪ ಬೇಯಬೇಕಾಗುತ್ತೆ. ಇವಾಗ ತಿರ್ಗಿಸಿ ಹಾಕ್ಕೋಣ ಬನ್ನಿ ನೋಡಿ. ಚೆನ್ನಾಗಿ ಅದು ಇನ್ನೂ ಕೆಂಪಾಗಬೇಕು. ನಾವು ಯಾವುದೇ ಕರಿದಿರೋ ವಸ್ತುಗಳಾಗಿರ್ಬೋದು, ಅದು ಗೋಲ್ಡನ್ ಕಲರ್ ಆದ್ರೇ ಟೇಸ್ಟ್ ಇರುತ್ತೆ ನೋಡಿ. ಅದಕ್ಕೋಸ್ಕರ ಸ್ವಲ್ಪ ಕೆಂಪಾಗೋವರೆಗೂ ಕರಿಬೇಕಾಗುತ್ತೆ. ವಾವ್, ನೋಡಿ ಇಲ್ಲಿ ನಾವು ಅರಳಿಂದ ಮಾಡಿದ್ದು ಅನ್ನೋ ಥರ ಇದೆಯಾ ಅಂತ. ಎಷ್ಟು ಕೆಂಪಗೆ ಸೂಪರಾಗಿ ಬಂದಿದೆ, ಗರಿಯಾಗಿ. ಈಗ ತಿಂದ್ಬಿಟ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ನೀವು ಒಂದು ಸಾರಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆನಾ. ನೋಡಿ ಇದು ಅರಳಿನ ಒಂದು ಕೇಸರಿ ಬಾತ್ ನೋಡಿ. ಇದನ್ನು ಹೀಗೆ ಕಟ್ ಮಾಡಿ ಹೀಗೆ ತಗೊಂಡು ಹೀಗೆ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಅಂದರೆ ಇದು ರೌಂಡ್ ಶೇಪ್ ಮಾಡಿಕೊಂಡು ಮೈದಾ ಹಿಟ್ಟಲ್ಲಿ ದೀಪ್ ಮಾಡಿ ಕರಿದಿರೋದಿದಲ್ವಾ, ಆದರೆ ಇದು ಹಾಗೆ ಇರೋದು. ಕರಿದಂಗೆ ನಮ್ಗೆ ಕರಿಯೋದು ಇಷ್ಟ ಇಲ್ಲ, ಕರಿದಡ್ಗೆ ಬೇಡ ಅಂದರೆ ಇದನ್ನು ಕೂಡ ತಿನ್ಬೋದು ನೋಡಿ. ಹಾಗೆಯೇ ಹೀಗೆ ಸಖತ್ತಾಗಿದೆ ಇದು ಟೇಸ್ಟು. ಚಿರೋಟಿ ರವೆ ಮತ್ತು ಸಕ್ಕರೆಯಲ್ಲಿ ನಾವು ಅಳ್ಳನ್ನು ಬೇಯಿಸ್ಕೊಂಡಿದ್ದೀವಲ್ವ ಚೆನ್ನಾಗಿ, ಅದರಿಂದ ಒಂದು 5 ನಿಮಿಷ ಬೇಯಿಸಿರೋದ್ರಿಂದ ಇದು ಸಖತ್ತಾಗಿ ಟೇಸ್ಟ್ ಬರುತ್ತೆ. ಮತ್ತು ಏಲಕ್ಕಿ ಘಮ ಕೂಡ ಇದೆ ಇದರಲ್ಲಿ. ಇದು ಕೂಡ ಗರಿಗರಿಯಾದ ಏಲಕ್ಕಿ ಘಮದೊಂದಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನೀವು ಒಂದ್ಸರಿ ಮಾಡ್ಕೊಳ್ತೀನಿ, ಓಕೆನಾ. ಈ ಸುಲಭ ಸರಳವಾದ ಒಂದು ಅರಳಿನಿಂದ ಮಾಡಿರೋ ಒಂದು ಸ್ವೀಟ್ಗಳು ನೋಡಿ ಹೇಗಿದೆ ಅಂತ.
ನೋಡಿ ಇಷ್ಟ ಆಗಿದ್ದರೆ ನೀವು ಒಂದು ಸಾರಿ ಮಾಡ್ಕೊಳ್ಳಿ. ತುಂಬ ಸುಲಭ. ಓಕೆನಾ? ಈ ಒಂದು ಅಡುಗೆಯನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಬಾಯ್.